ಮಗನಿಗೆ ಯಾವಾಗ ಟಿಕೆಟ್ ಕನ್ಫರ್ಮ್ ಆಗ್ಲಿಲ್ವೋ ಆಗಿನಿಂದಲೂ ಬಂಡಾಯ ಇದ್ದಿರೋ ಈಶ್ವರಪ್ಪ ಅವ್ರನ್ನ ಸಮಾಧಾನ ಪಡಿಸೋಕೆ ಬಿಜೆಪಿ ಪಾಳ್ಯದಲ್ಲಿ ಇನ್ನಿಲ್ಲದ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಆದ್ರೆ ಯಾವುದು ಕೂಡ ಸಂಧಾನ ಸಕ್ಸಸ್ ಆಗೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಒಂದ್ ಕಡೆ ರಾಜ್ಯದ ಲೀಡರ್ಸ್ಗಳು, ಮತ್ತೊಂದ್ ಕಡೆ ಹೈಕಮಾಂಡ್ ಲೀಡರ್ಸ್ಗಳು ಬಂದ್ರೂ ಕೂಡ ಈಶ್ವರಪ್ಪ ಅವರು ತಣ್ಣಗಾಗೋ ಮಾತೇ ಇಲ್ಲ ಅನ್ನೋ ರೀತಿ ಕಾಣಿಸ್ತಾ ಇದೆ. ಆದ್ರೆ ಬೆನ್ನಲ್ಲೇ ಮೋದಿ ಅವರು ಬೇರೆ ಬರ್ತಾ ಇದ್ದಾರೆ. ಮೋದಿ ಕಾರ್ಯಕ್ರಮಕ್ಕೆ ಅವ್ರು ಬರ್ತಾರಾ ಇಲ್ವಾ ಅನ್ನುವಂಥದ್ದೇ ಕುತೂಹಲ. ಯಾವುದೇ ಸಂಧಾನಕ್ಕೂ ಕೂಡ ಮಣಿತಾ ಇಲ್ಲ ಈಶ್ವರಪ್ಪ. ಮೋದಿ ಕಾರ್ಯಕ್ರಮಕ್ಕೆ ಹೋಗಲ್ಲ ಅಂತ ಖುದ್ದಾಗಿ ಹೇಳಿದ್ದಾರೆ. ಗೆದ್ದಾದ್ಮೇಲೆ ಮೋದಿ ಅವ್ರನ್ನ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಹೋರಾಟ ಕುಟುಂಬ ರಾಜಕಾರಣದ ವಿರುದ್ಧವೇ ಹೊರತು ಪಕ್ಷದ ವಿರುದ್ಧ ಅಲ್ಲ. ರಾಜ್ಯ ಬಿಜೆಪಿಲಿ ಹಿಂದೂ ಕಾರ್ಯಕರ್ತರ ತುಳಿಯೋ ಕೆಲಸ ಆಗ್ತಾ ಇದೆ. ನಾನು ಪ್ರಧಾನಿ ಕಾರ್ಯಕ್ರಮಕ್ಕೆ ಹೋಗಲ್ಲ ಅಂತ ಹೇಳೋದ್ರ ಮುಖಾಂತರ ಈಶ್ವರಪ್ಪ ಒಂದ್ ರೀತಿ ಬಿಜೆಪಿ ಪಾಲಿಗೆ, ಅದರಲ್ಲೂ ಯಡಿಯೂರಪ್ಪ ಕುಟುಂಬದ ಪಾಲಿಗೆ ನುಂಗಲಾರದ ತುತ್ತಾಗಿದ್ದಾರೆ. ಮೋದಿ ಕಾರ್ಯಕ್ರಮಕ್ಕೆ ಈಶ್ವರಪ್ಪ ಹೋಗಲ್ಲ. ನಿನ್ನೆ ರಾಷ್ಟ್ರೀಯ ಮಟ್ಟದ ಅಂದ್ರೆ ಹೈಕಮಾಂಡ್ ಲೀಡರ್ಸ್ಗಳು ಕೂಡ ಈಶ್ವರಪ್ಪ ಅವರ ಮನೆಯ ಕದ ತಟ್ಟಿದ್ರು. ಗಂಟೆಗಟ್ಟಲೆ ಮನೆ ಒಳಗೆ ಕಾದ್ ಕೂತ್ರು ಕೂಡ ಈಶ್ವರಪ್ಪ ಮುಖ ತೋರ್ಸಕ್ಕೂ ಒಪ್ಲಿಲ್ಲ. ಇದರ ನಡುವೆ ನಾನು ಪಕ್ಷೇತರವಾಗಿ ಸ್ಪರ್ಧೆ ಮಾಡೇ ಮಾಡ್ತೀನಿ, ಗೆದ್ದೇ ಗೆಲ್ತೀನಿ, ಸದ್ಯಕ್ಕೆ ಮೋದಿ ಅವ್ರನ್ನ ನಾನು ಕಾರ್ಯಕ್ರಮದಲ್ಲಿ ಮೀಟ್ ಮಾಡಲ್ಲ, ಗೆದ್ದಾದ್ಮೇಲೆ ಮೋದಿ ಅವ್ರನ್ನ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿಗೆ ಬಿಜೆಪಿ ವಿಚಾರದಲ್ಲಿ ಈಶ್ವರಪ್ಪ ಅವರು ಬಿಸಿ ತುಪ್ಪದಂತಾಗಿದ್ದಾರೆ. ಅದರಲ್ಲೂ ಒಂದು ವೇಳೆ ಪಕ್ಷೇತರವಾಗಿ ನಿಂತೇ ಬಿಟ್ರೆ, ಅಂದ್ರೆ ಇವತ್ತು ಮೋದಿ ಅವರು ಬೇರೆ ಬರ್ತಾ ಇದ್ದಾರೆ, ಮೋದಿ ಅವರು ಬಂದ ನಂತರ ಏನಾದ್ರು ಭೇಟಿ ಆಗ್ತಾರಾ ಇಲ್ವಾ ಅದು ಇನ್ನೂ ಕೂಡ ಕುತೂಹಲ. ಸದ್ಯಕ್ಕೆ ಅವ್ರು ಹೇಳ್ತಾ ಇರುವಂತದ್ದು ಯಾವುದೇ ಕಾರಣಕ್ಕೂ ಇವತ್ತು ಕಾರ್ಯಕ್ರಮಕ್ಕೆ ನಾನು ಹಾಜರಾಗಲ್ಲ, ಮೋದಿ ಅವ್ರನ್ನ ಭೇಟಿ ಮಾಡಲ್ಲ ಅಂತ. ಓಕೆ ಫೈನ್, ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ಬಿಟ್ರೆ ರಾಘವೇಂದ್ರ ಅವರ ಪಾಲಿಗೆ ಮುಳ್ಳಾಗುತ್ತಾ ಅಥವಾ ಲೋಕಸಭಾ ಚುನಾವಣೆ ರಿಸಲ್ಟ್ ಏನ್ ಬೇಕಾದ್ರೂ ಆಗ್ಬೋದು ಅನ್ನುವಂತಹ ಚರ್ಚೆಗಳು ಕೂಡ ರಾಜಕೀಯ ವಲಯದಲ್ಲಿ ಓಡಾಡ್ತಾ ಇದೆ. ಸದ್ಯಕ್ಕೆ ಬಿಜೆಪಿಗಿರುವಂತಹ ದೊಡ್ಡ ಟಾಸ್ಕ್ ಇವತ್ತು ಮೋದಿ ಅವ್ರನ್ನ ಭೇಟಿ ಮಾಡಿಸೋದು ಅಥವಾ ಕಾರ್ಯಕ್ರಮಕ್ಕೆ ಈಶ್ವರಪ್ಪ ಅವರ ಮನವೊಲಿಸಿ ಅವ್ರನ್ನ ಕರೆ ತರುವಂಥದ್ದು. ಜನ ನರೇಂದ್ರ ಮೋದಿಯವರು ನಮ್ಮ ದೇವರು ಅಂತ ಅಂದ್ಕೊಂಡಿದ್ದಾರೆ. ಈ ದೇಶವನ್ನ ವಿಶ್ವದಲ್ಲೇ ಗೌರವ ತರ ರೀತಿಯಲ್ಲಿ ಪ್ರಯತ್ನ ಮಾಡ್ತಾರೆ ನರೇಂದ್ರ ಮೋದಿ. ಅಂತ ದೇಶದ ಜನರ ದೇವರು ನರೇಂದ್ರ ಮೋದಿಯವರು ಇವತ್ತು ಶಿವಮೊಗ್ಗ ನಗರಕ್ಕೆ ಬರ್ತಾ ಇರೋದು ನನಗೆ ನನ್ನ ದೇವರೇ ನಮ್ಮ ಊರಿಗೆ ಬಂದಿದ್ದಾರೆ ಅನ್ನಷ್ಟು ಸಂತೋಷ ಆಗ್ತಾ ಇದೆ. ಅವರಿಗೆ ಶಿವಮೊಗ್ಗ ಜಿಲ್ಲೆಯ ಜನತೆಯ ಪರವಾಗಿ ನಾನು ಶಿವಮೊಗ್ಗಕ್ಕೆ ಸಂತೋಷದಿಂದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಅವ್ರು ಬರ್ತಾ ಇದ್ದಾರೆ, ಅವರ ಆಶೀರ್ವಾದ ನಮ್ಮ ಜಿಲ್ಲೆಗೂ ಇರಲಿ, ರಾಜ್ಯಕ್ಕೂ ಇರಲಿ, ದೇಶಕ್ಕೂ ಇರಲಿ, ನನಗೂ ಇರಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಮತ್ತು ಅವ್ರು ಏನು ಉದ್ದೇಶಗಳು ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ, ಒಂದು ಕುಟುಂಬದ ರಾಜಕಾರಣದ ವಿರುದ್ಧ, ಅದೇ ನಂದು ಉದ್ದೇಶ. ಹಿಂದುತ್ವವನ್ನು ಉಳಿಸಬೇಕು ಅಂತ ಏನಿದೆ ಮೋದಿಯವರ ಕನಸು, ಅದು ನನ್ನದೇ ಉದ್ದೇಶ ಇದೆ. ಯಾಕೆಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಹಿಂದುತ್ವ ಹೋರಾಟಗಾರಗಳಿಗೆ ಹಿನ್ನಡೆ ಆಗ್ತಾರೆ ಅಂತ ನಾವು ನೇರವಾಗಿ ಕಾಣ್ತಾ ಇದ್ವಿ. ಅದು CT ರವಿ ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಅದೇ ರೀತಿ ಶ್ರೀಯುತ ಸದಾನಂದ ಗೌಡರು ಇರ್ಬೋದು, ಬಸವನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು, ನಳಿನ್ ಕುಮಾರ್ ಕಟೀಲ್ ಇರ್ಬೋದು, ನನಗಿರ್ಬೋದು, ಎಲ್ಲರೂ ಹಿಂದುತ್ವವಾದಿಗಳನ್ನು ಒಂದು ರೀತಿಯ ತುಳಿಯುವಂಥ ಪ್ರಯತ್ನ ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇರೋದನ್ನು ನಾವ್ಯಾರು ಸಹಿಸಲ್ಲ. ಹಿಂದುತ್ವವನ್ನು ಉಳಿಸಬೇಕು ಅಂತ ಏನು ನರೇಂದ್ರ ಮೋದಿ ಇದ್ದಾರೆ, ಅವ್ರು ನರೇಂದ್ರ ಮೋದಿಯವ್ರ ಕನಸನ್ನು ನನಸು ಮಾಡೋದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡ್ತೀವಿ. ಅಂಥ ಒಬ್ಬ ದೇವರು ನಮ್ಮೂರಿಗೆ ಬರ್ತಾ ಇರೋದು ನಿಜಕ್ಕೂ ತುಂಬ ಸಂತೋಷ. ಮತ್ತು ಇಡೀ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿರೋಂಥ ಕಾರ್ಯಕರ್ತರು, ಬೆಳೆಸ್ತಾ ಇರೋಂಥ ಕಾರ್ಯಕರ್ತರು, ಅವರಷ್ಟು ಜನಕ್ಕೂ ಕೂಡ ಇವತ್ತು ಕರ್ನಾಟಕ ರಾಜ್ಯಕ್ಕೆ ನರೇಂದ್ರ ಮೋದಿ ಬರ್ತಾ ಇರೋದು ತುಂಬ ಸಂತೋಷ. ಅವ್ರ ಉದ್ದೇಶವನ್ನು, ಅವರ ಸಿದ್ಧಾಂತವನ್ನು ಈಡೇರಿಸೋ ದಿಕ್ಕಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡ್ತೀವಿ ಅಂಥೇಳಿ ನಾನು ಮಾನ್ಯ ನರೇಂದ್ರ ಮೋದಿಯವರಿಗೆ, ಯಾಕೆಂದರೆ ನಾನಿವತ್ತು ಶಿವಮೊಗ್ಗ ಜಿಲ್ಲೆಯ ವಿವಿಧ ಮಠಾಧೀಶರ ಹತ್ರ ಹೋಗಿ ನಾನು ಆಶೀರ್ವಾದ ತೊಗೊಂಡು ಬರ್ತಾ ಇದ್ದೀನಿ. ನಾನು ಅವ್ರ ಕಾರ್ಯಕ್ರಮದಲ್ಲಿ ಇರೋಕ್ಕಾಗಲ್ಲ, ದಯವಿಟ್ಟು ನನಗೆ ಕ್ಷಮಿಸಿ. ನಾನು ಈ ಶಿವಮೊಗ್ಗ ಜಿಲ್ಲೆಯ ಜನರ ಆಶೀರ್ವಾದವನ್ನು ಪಡೆದು ಖಂಡಿತ ಲೋಕಸಭೆಯಲ್ಲಿ ಗೆದ್ದು ನಿಮ್ಮ ಹತ್ರನೇ ಬರ್ತೀನಿ ಅನ್ನೋಂಥ ಒಂದು ಆಶ್ವಾಸನೆಯನ್ನು ಇವತ್ತು ನರೇಂದ್ರ ಮೋದಿಯವರು ಕೊಡ್ತಾ ಶಿವಮೊಗ್ಗ ನಗರಕ್ಕೆ ತುಂಬ ಸಂತೋಷದಿಂದ ಅವ್ರನ್ನ ಸ್ವಾಗತ ಮಾಡ್ತಾರೆ. ಇಡೀ ದೇಶದ ಜನ ನರೇಂದ್ರ ಮೋದಿಯವರು ನಮ್ಮ ದೇವರು ಅಂತ ಅಂದ್ಕೊಂಡಿದ್ದಾರೆ. ಈ ದೇಶ ಓಕೆ, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಫಕೀರಯ್ಯ ನೀಡ್ತಾರೆ. ಫಕೀರಯ್ಯ, ಈಶ್ವರಪ್ಪ ಅವರ ನಡೆ ನುಡಿ ಒಂದ್ ರೀತಿ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ, ಮನೆ ದೇವರು ನಮ್ಮೂರಿಗೆ ಬಂದಂಗ ಆಗ್ತಿದೆ ಅಂತಲೂ ಹೇಳ್ತಾರೆ. ಮತ್ತೊಂದ್ ಕಡೆ ಕಡ್ಡಿ ತುಂಡಾದಂಗೆ ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ಹೋಗ್ತಾ ಇಲ್ಲ, ಮೋದಿ ಅವ್ರನ್ನ ಭೇಟಿ ಮಾಡ್ತಿಲ್ಲ ಅಂತಲೂ ಕೂಡ ಹೇಳ್ತಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಏನ್ ಕೊಡ್ಬೋದು, ಏನಾಗ್ತಾ ಇದೆ ಶಿವಮೊಗ್ಗ ಬಿಜೆಪಿ ಪಾಳ್ಯದಲ್ಲಿ ಸದ್ಯಕ್ಕೆ? ಖಂಡಿತ ವಿದ್ಯಾ, ಏನೋ ಇದು ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿ ಬಂಡಾಯದ ಸ್ಫೋಟ ಅಂತಾನೆ ಹೇಳ್ಬೋದು. ಅದರಲ್ಲೂ ಸಹ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಕಾಂತೇಶ್ ಅವರಿಗೆ ಟಿಕೆಟ್ ತಪ್ಪದ ಹಿನ್ನೆಲೆಯಲ್ಲಿ ಈಶ್ವರಪ್ಪ ಅವರು ಸಂಪೂರ್ಣವಾಗಿ ಬಂಡಾಯ ಎದ್ದು ಈಗ ಶಿವಮೊಗ್ಗ ಕ್ಷೇತ್ರದಲ್ಲಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡುವಂತಹ ಏನೋ ಸ್ಫೋಟವನ್ನು ಹೇಳಿರುವಂಥದ್ದು. ಅದರಲ್ಲೂ ಸಹ ಇವತ್ತು ನಗರಕ್ಕೆ
ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾರೆ, ಅವರನ್ನು ಸ್ವಾಗತ ಮಾಡಲಿಕ್ಕೆ ನಾನು ಸ್ವಾಗತ ಮಾಡ್ತೀನಿ. ಅವರು ನಮ್ಮ ಮನೆ ದೇವರು, ಆದರೆ ಅವ್ರ ದೇವರನ್ನ ಸ್ವಾಗತ ಮಾಡ್ತೀನಿ. ಆದರೆ ಆ ಕಾರ್ಯಕ್ರಮಕ್ಕೆ ಮಾತ್ರ ಹೋಗಲ್ಲ. ಆ ಕಾರ್ಯಕ್ರಮಕ್ಕೆ ಹೋದರೆ ನಾನು ಅಲ್ಲಿ ರಾಘವೇಂದ್ರ ಪರ ಅವರು ಮತಯಾಚನೆ ಮಾಡ್ತಾರೆ. ನಾನು ಪಕ್ಷೇತರವಾಗಿ ಸ್ಪರ್ಧೆ ಮಾಡುವ ಖಚಿತ ಆಗಿನ ಹಿನ್ನೆಲೆಯಲ್ಲಿ ನಾನು ಯಾಕೆ ಆ ಕಾರ್ಯಕ್ರಮಕ್ಕೆ ಹೋಗಬೇಕು ಅನ್ನೋ ಮಾತನ್ನು ಹೇಳುವಂಥದ್ದು. ನಿನ್ನೆ ಕಳೆದ ರಾತ್ರಿಯಿಂದ ಕೂಡ RSSನ ಪ್ರಮುಖರು ಕೂಡ ಅವರನ್ನು ದೂರವಾಣಿ ಸಂಪರ್ಕದ ಮೂಲಕ ಸಂಪರ್ಕ ಮಾಡಿರುವಂಥದ್ದು. ಬಂಡಾಯ ಶಮನಕ್ಕೆ ಏನು ಶಮನವನ್ನು ಮಾಡಲಿಕ್ಕೆ ಮುಂದಾಗಿರುವಂಥ. ಆದರೆ ಈಶ್ವರಪ್ಪನವರು ಕುಟುಂಬ ರಾಜಕಾರಣ ಏನು ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಾಗ್ತಿದೆ, ಈಶ್ವರಪ್ಪ ಮಗ MLA, ಈಶ್ವರಪ್ಪ ಪುತ್ರ MP ಮತ್ತು ರಾಜ್ಯಾಧ್ಯಕ್ಷರು, ಈ ರೀತಿಯಾದಂಥ ಹುದ್ದೆ ಸಿಕ್ಕರೆ ನಮ್ಮ ಪುತ್ರಗೆ ಯಾಕೆ ಟಿಕೆಟ್ ನೀಡಿಲ್ಲ, ಅದರಲ್ಲೂ ಸಹ ಹಿಂದುಳಿದ ವರ್ಗಕ್ಕೆ ಕರ್ನಾಟಕದಲ್ಲಿ ಅನ್ಯಾಯವಾಗಿದೆ ಅಂತಂದು ಹೇಳಿರುವಂಥದ್ದು. ಮತ್ತು ಪ್ರಮುಖವಾಗಿ ಹಿಂದುತ್ವವಾಗಿ ಏನು ಹೋರಾಟ ಮಾಡ್ತಾರೆ, ಹಿಂದುತ್ವ ಕಾರ್ಯಕರ್ತರಾಗಿ ಏನು ಪ್ರಮುಖವಾಗಿ ಹೋರಾಟ ಮಾಡಿದಂಥ ಪ್ರತಾಪ್ ಸಿಂಹ ಆಗಿರ್ಬೋದು, ಬಸವನಗೌಡ ಯತ್ನಾಳ್ ಆಗಿರ್ಬೋದು, CT ರವಿ ಸೇರಿದಂತೆ ಪ್ರಮುಖ ನಾಯಕರಿಗೆ ಈಗಾಗಲೇ ಟಿಕೆಟ್ ತಪ್ಪಿರುವಂಥದ್ದು. ಹೀಗಾಗಿ ಕರ್ನಾಟಕ ರಾಜ್ಯದಲ್ಲಿ ಒಂದು ರೀತಿ BJP ಪಕ್ಷ ಆಗ್ತಾ ಇಲ್ಲ, ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕಿರುವಂಥದ್ದು. ಹೀಗಾಗಿ ನನ್ನ ಕುಟುಂಬ ರಾಜಕಾರಣದ ವಿರುದ್ಧ ನನ್ನ ಹೋರಾಟ ಅನ್ನೋ ಮಾತನ್ನು ಹೇಳಿರುವಂಥದ್ದು. ಈಗಾಗಲೇ ಸ್ಪಷ್ಟಪಡಿಸಿರುವಂಥದ್ದು, ಮೋದಿಯವರ ಕಾರ್ಯಕ್ರಮಕ್ಕೆ ಹೋಗಲ್ಲ, ಅವರು ನಮ್ಮನೆ ದೇವರು, ಆದರೆ ನಮ್ಮ ಶಿವಮೊಗ್ಗಕ್ಕೆ ಬರ್ತಾ ಇದ್ದಾರೆ, ಅವರಿಗೆ ಅದ್ದೂರಿಯಾದಂಥ ಸ್ವಾಗತ ಕೋರ್ತೀನಿ, ಆದರೆ ಕಾರ್ಯಕ್ರಮಕ್ಕೆ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಹೋಗಲ್ಲ ಅನ್ನೋ ಮಾತು ಹೇಳ್ತಾರೆ. ಆದರೆ ಸ್ಪಷ್ಟವಾಗಿ ಅವರು ಏನೋ ಯಡಿಯೂರಪ್ಪರ ಕುಟುಂಬದ ವಿರುದ್ಧ ಹರಿಹಾಯ್ದಿರುವಂಥದ್ದು. ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ಒಂದ್ ಕಡೆ ಯಾವುದೇ ಸಂಧಾನಕ್ಕೂ ಸೊಪ್ಪಾಗ್ತಿಲ್ಲ ಈಶ್ವರಪ್ಪ, ಮಗದೊಂದ್ ಕಡೆ ಬರೀ MLC ಅಥವಾ MP ಟಿಕೆಟ್ ಕೊಡ್ಲಿಲ್ಲ ಅಥವಾ ಮಾಡ್ಲಿಲ್ಲ ಅನ್ನೋದಕ್ಕಲ್ಲ ನನ್ನ ಹೋರಾಟ, ಪಕ್ಷದೊಳಗೆ ನಡೀತಾ ಇರುವಂತಹ ರಾಜಕೀಯಕ್ಕೆ, ಕುಟುಂಬ ರಾಜಕಾರಣದ ವಿರುದ್ಧ ಪಕ್ಷ ಶುದ್ಧಿಗೊಳಿಸಬೇಕು, ಅದಕ್ಕೋಸ್ಕರ ನನ್ನ ಹೋರಾಟ, ನನ್ನ ಈ ಬಂಡಾಯದ ಸ್ಪರ್ಧೆ ಅಂತ ಕೂಡ ಈಶ್ವರಪ್ಪ ಅವರು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಸೊ ಮುಂದಿನ ನಡೆ ಇನ್ನೂ ಕೂಡ ಕುತೂಹಲ ಮೂಡಿಸ್ತಾ ಇದೆ. ಹೇಳಿದಂತೆ ಪಕ್ಷೇತರವಾಗಿ ನಿಂತ್ಕೊಂಡೇ ಬಿಡ್ತಾರಾ ಅಥವಾ ಕೊನೆಗೂ ಕೂಡ ಹೈಕಮಾಂಡ್ ನಾಯಕರ ಸಂಧಾನಕ್ಕೆ ಮಣಿತಾರಾ ಅಂತ ಕನ್ವಿನ್ಸ್ ಮಾಡ್ತೀನಿ ಅಂತ ಅಂದ್ಕೊಂಡಂತಹ BJP ನಾಯಕರಿಗೆ ಭ್ರಮನಿರಸರಾದಂಗೆ ಆಗೋಗ್ಬಿಟ್ಟಿದೆ.